ಒಮ್ಮೊಮ್ಮೆ ಒಂದು ಸಣ್ಣ ಕಾಯಿಲೆಯಿಂದ ಒಬ್ಬ ಯುವಕ ಕೂಡ ಸಾಯ್ತಾನೆ. ಒಂದು ದೊಡ್ಡ ಕಾಯಿಲೆಯಿಂದ ಒಂದು 90 ವಯಸ್ಸಿನ ಅಜ್ಜಿ ಕೂಡ ಗುಣಮುಖರಾಗಿ ಬರ್ತಾರೆ. ಹಾಗಾಗಿ ಇಲ್ಲಿ ಏನು ಮುಖ್ಯವಾದ ಒಂದು ವಿಷಯವಾಗಿರಬಹುದು ಅಂದ್ರೆ, ಈ ಒಂದು ಆಕರ್ಷಣೆಯ ನಿಯಮವನ್ನು ಬಳಸಿಕೊಂಡು ತಮ್ಮ ಕಾಯಿಲೆಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಸ್ಫೂರ್ತಿಯಾದಂತಹ ಒಂದು ಕತೆ ಇದು. 1981ರಲ್ಲೇ ಒಬ್ಬ ವ್ಯಕ್ತಿಗೆ ನಡೆದಂತಹ ಒಂದು ಕತೆ. ಮಾರಿಸ್ ಗುಡ್ಮ್ಯಾನ್ ಎನ್ನುವ ಒಬ್ಬ ವ್ಯಕ್ತಿ ಇದ್ದಾನೆ. ಇವನ್ನ ಮಿರಾಕಲ್ ಮ್ಯಾನ್ ಅಥವಾ ವಿಸ್ಮಯದ ವ್ಯಕ್ತಿ ಅಂತ ಕರೀತಾರೆ. ಎಲ್ಲಾ ವೈದ್ಯರು ಅವರು ಒಂದು ಗಡ್ಡೆಯಂತೆ ಬೆಡ್ಡಿನಲ್ಲೇ ಇನ್ನು ಜೀವನವಿಡೀ ಕಳಿಬೇಕು. ಅವ್ರಿಗೆ ಈಗ ಮಾಡಲು ಸಾಧ್ಯವಾಗುವ ಒಂದು ವಿಷಯ ಅಂದ್ರೆ ಕಣ್ಣನ್ನ ಅವರು ಮಿಟಕ್ಸ್ಬೋದು. ಅದು ಬಿಟ್ರೆ ಇನ್ಯಾವುದು ಕೆಲಸನೇ ಮಾಡ್ತಿಲ್ಲ ಆ ಒಂದು ಪರಿಸ್ಥಿತಿ. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಈ ಸರಣಿಯಲ್ಲಿ ಬರುವ ಎಲ್ಲಾ ವಿಡಿಯೋಗಳನ್ನು ನೋಡಿಕೊಂಡು ಬಂದು ನಂತರ ಈ ವಿಡಿಯೋಗಳನ್ನು ನೋಡಿ. ಆಗ ಈ ವಿಡಿಯೋನಲ್ಲಿ ಹಂಚಿಕೊಳ್ಳುತ್ತಿರುವ ವಿಷಯ ಇನ್ನೂ ಸ್ಪಷ್ಟವಾಗಿ ನಿಮಗೆ ಅರ್ಥವಾಗುತ್ತದೆ. ಈ ಆಕರ್ಷಣೆಯ ನಿಯಮವನ್ನು ಬಳಸಿಕೊಂಡು ಹೇಗೆ ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳುವುದು ಎನ್ನುವುದರ ಬಗ್ಗೆ ಮಾತನಾಡ್ತಿದ್ದೆ. ಪುಸ್ತಕದಲ್ಲಿ ಹೇಳಿರುವ ಒಂದು 2-3 ಅದ್ಭುತವಾದ ಕಥೆಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಒಂದು ಮಹಿಳೆಗೆ ಕ್ಯಾನ್ಸರ್ ಬಂದ್ಬಿಟ್ಟಿರುತ್ತೆ. ಆದರೆ ಅವರಿಗೆ ಈ ಆಕರ್ಷಣೆಯ ನಿಯಮದ ಬಗ್ಗೆ ಸ್ಪಷ್ಟವಾದ ಒಂದು ಅರಿವು ಇರುತ್ತೆ. ಹಾಗಾಗಿ ಅವರು ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾದರೂ ಕೂಡ ತಮ್ಮ ಮನಸ್ಸಿನಲ್ಲಿ ತಾವು ಯಾವುದೇ ರೀತಿಯ ಕಾಯಿಲೆ ಇಲ್ಲದೆ ಬಹಳ ಸಂತೋಷವಾಗಿ ಇರುವ ಒಂದು ಆರೋಗ್ಯದ ಪರಿಸ್ಥಿತಿಯನ್ನು ಯೋಚಿಸ್ಕೊಂಡು ಅದರ ಬಗ್ಗೆ ದೃಶ್ಯೀಕರಣ ಮಾಡಿಕೊಂಡು ಆ ಒಂದು ಸಂತೋಷವಾದ ಮನಸ್ಥಿತಿನಲ್ಲಿ ಇರೋದಕ್ಕೆ ಶುರು ಮಾಡ್ತಾರೆ. ಅವರು ಏನು ಮಾಡ್ತಾರೆ ಅಂದರೆ, ಈ ಕಾಮಿಡಿ ವಿಡಿಯೋಗಳು ಬರುತ್ತೆ, ಕಾಮಿಡಿ ವಿಡಿಯೋಗಳು, ಕಾರ್ಟೂನ್ಗಳು ಅಥವಾ ಬಹಳ ಹಾಸ್ಯಮಯ ವಿಡಿಯೋಗಳನ್ನು ಸತತವಾಗಿ ನೋಡ್ತಾ ಅದರ ಬಗ್ಗೆನೇ ಸಂಪೂರ್ಣವಾಗಿ ತಮ್ಮ ಗಮನನ ಅದರಲ್ಲಿ ಹರಿಸೋದಕ್ಕೆ ಶುರು ಮಾಡ್ತಾರೆ. ಈ ಕಾಯಿಲೆ ಬಗ್ಗೆ ಯೋಚಿಸೋದೇ ಇಲ್ಲ. ಹಾಗೆ ಅವರು 3 ತಿಂಗಳು ಏನೋ ಮಾಡ್ತಾರೆ. ಆ ಕಾಯಿಲೆಗೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಡಾಕ್ಟರ್ ಹೇಳ್ಬಿಟ್ಟಿರ್ತಾರೆ. ಹಾಗಾಗಿ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಅವರು ಈ ಒಂದು ಆಕರ್ಷಣೆಯ ನಿಯಮವನ್ನು ಬಳಸಿಕೊಂಡು ನಾನು ಸರಿ ಮಾಡ್ತೀನಿ ಅನ್ನೋ ಒಂದು ಆಲೋಚನೆಯಲ್ಲಿ ಸುಮ್ಮನೆ ಈ ವಿಡಿಯೋಗಳನ್ನ ನೋಡೋದಕ್ಕೆ ಶುರು ಮಾಡ್ತಾರೆ. ಸದಾಕಾಲ ನಗ್ತಾ ನಗ್ತಾ ತಮ್ಮ 3 ತಿಂಗಳನ್ನ ಕಳೀತಾ ಬರ್ತಾರೆ. 3 ತಿಂಗಳ ನಂತರ ಮತ್ತೆ ಹೋಗಿ ಟೆಸ್ಟ್ ಮಾಡಿದಾಗ ಆ ಕ್ಯಾನ್ಸರ್ ಸಂಪೂರ್ಣವಾಗಿ ದೇಹದಿಂದ ಹೊರಗೆ ಹೋಗ್ಬಿಟ್ಟಿರುತ್ತೆ. ಅಂದರೆ ಯಾವುದೇ ರೀತಿಯ ಮಾತ್ರೆ ತಗೊಂಡಿಲ್ಲ, ಔಷಧಿ ತಗೊಂಡಿಲ್ಲ, ಟ್ರೀಟ್ಮೆಂಟ್ ತಗೊಂಡಿಲ್ಲ, ಕೀಮೋಥೆರಪಿ ಮಾಡಿಸಿಲ್ಲ. ಆದರೂ ಆ ಕ್ಯಾನ್ಸರ್ ದೇಹದಿಂದ ಸಂಪೂರ್ಣವಾಗಿ ಹೊರಗೆ ಹೋಗ್ಬಿಟ್ಟಿರುತ್ತೆ. ಇದ್ರ ಬಗ್ಗೆ ನಾನು ಇನ್ನೆಲ್ಲೋ ಓದಿದ್ದೆ. ಇದ್ರ ಬಗ್ಗೆ ಬಹಳಷ್ಟು ಜನ ಸಂಶೋಧನೆ ಮಾಡ್ತಿದ್ದಾರೆ. ಇದನ್ನೇ ಒಂದು ಚಿಕಿತ್ಸಾ ಕ್ರಮವಾಗಿ ಬಳಸ್ಕೊಳ್ತಾ ಇದ್ದಾರೆ. ಎನರ್ಜಿ ಹೀಲಿಂಗ್ ಅಂತಾರೆ ಇದನ್ನ, ಎನರ್ಜಿ ಟ್ರೀಟ್ಮೆಂಟ್ ಅಂತಾರೆ. ಮತ್ತೊಂದು ಕತೆ ಅಂದ್ರೆ, ಇದೇ ಪುಸ್ತಕದಲ್ಲಿ ಬರುವ ಇನ್ನೊಬ್ಬ ವ್ಯಕ್ತಿ ಹೇಳುವುದು, ಅವರು ಕೂಡ ಒಬ್ಬ ವೈದ್ಯನೇ. ಸೊ ಅವರು ಹೇಳ್ತಾರೆ, ಬಹಳಷ್ಟು ವರ್ಷಗಳಿಂದ ಅವರು ಕನ್ನಡಕ ಹಾಕೊಳ್ತಿದ್ರಂತೆ. ಅಂದ್ರೆ ಓದೋದಕ್ಕೆ ಕೂತಾಗಲ್ಲ ಅವ್ರಿಗೆ ಕನ್ನಡಕ ಇಲ್ಲದೆ ಓದೋದಕ್ಕೆ ಆಗ್ತಿರ್ಲಿಲ್ವಂತೆ. ಹಾಗಾಗಿ ಯಾವಾಗ ಓದಬೇಕು ಅನ್ಸೋದು ಕನ್ನಡಕ ತೆಗೆದು ಹಾಕೊಂಡು ಓದ್ತಾ ಇದ್ರಂತೆ. ಈ ಆಕರ್ಷಣೆಯ ನಿಯಮದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ಮೇಲೆ ಅವರು ಒಂದು ದಿನ ಅದೇ ರೀತಿ ಓದೋದಕ್ಕೆ ಕನ್ನಡಕ ಎತ್ತಬೇಕಾದ್ರೆ ಅವ್ರಿಗೆ ಇದ್ದಕ್ಕಿದ್ದಂಗೆ ಅನ್ನಿಸ್ತಂತೆ, ಹೌದು ನಾನು ಏನಕ್ಕೆ ಕನ್ನಡಕ ಹಾಕೋತಿದ್ದೀನಿ, ನನ್ನ ಕಣ್ಣಿಗೆ ಏನಾಗಿದೆ ಅಂತ ಯೋಚಿಸಿದಾಗ ಅವ್ರಿಗೆ ಅರಿವಾಗಿದ್ದು, ಅವರು ತಮ್ಮ ಜೀವನದಲ್ಲಿ ಬಹಳಷ್ಟು ಜನರು ವಯಸ್ಸಾಗ್ತಾ ಕಣ್ಣಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ಓದೋದಕ್ಕೆ ಕನ್ನಡಕ ಹಾಕ್ಕೋಬೇಕಾಗತ್ತೆ ಅನ್ನೋ ವಿಷಯಗಳನ್ನ ಕೇಳ್ತಾ ಬಂದಿದ್ದಾರೆ. ಮತ್ತೆ ಅವರು ಕೂಡ ತಮ್ಮ ಹಿರಿಯರು, ತಮ್ಮ ಜೀವನದಲ್ಲಿದ್ದ ಹಿರಿಯರು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅವರೆಲ್ಲಾನು ವಯಸ್ಸಾಗ್ತಾ ಓದೋದಕ್ಕೆ ಕನ್ನಡಕ ಹಾಕೋದನ್ನ ನೋಡ್ತಾ ಬಂದಿದ್ದಾರೆ. ಹಾಗಾಗಿ ಅವರ ಮನಸ್ಸಿನಲ್ಲಿ ವಯಸ್ಸಾದ್ರೆ ಕಣ್ಣುಗಳು ಹಾಳಾಗ್ತಾ ಹೋಗುತ್ತೆ, ಕನ್ನಡಕ ಹಾಕೊಳ್ಳೇಬೇಕು ಅನ್ನೋ ಒಂದು ಭಾವನೆ ತಮ್ಮ ಮನಸ್ಸಿನಲ್ಲಿ ಸೃಷ್ಟಿ ಆಗ್ಬಿಟ್ಟಿದೆ. ಆ ಕಾರಣದಿಂದ, ಆ ಒಂದು ಆಲೋಚನಾ ಕ್ರಮದಿಂದ ಅವರು ಕನ್ನಡಕ ಹಾಕಿಕೊಳ್ಳುವ ಪರಿಸ್ಥಿತಿ ಸಹಜವಾಗಿ ಸೃಷ್ಟಿ ಆಗ್ಬಿಟ್ಟಿತ್ತು ಅನ್ನೋದನ್ನ ಅವರು ಗಮನಿಸ್ತಾರೆ. ಇದು ಗಮನಿಸಿದ ನಂತರ ಅವರು ಕನ್ನಡಕನ ತೆಗೆದು ಸೈಡ್ಗೆ ಇಟ್ಬಿಟ್ಟು, ನನ್ನ ಕಣ್ಣುಗಳು ಚೆನ್ನಾಗಿದೆ, ನನಗೆ ಕಣ್ಣು ತುಂಬ ಚೆನ್ನಾಗಿ ಕಾಣುತ್ತೆ, ನನಗೆ ಚೆನ್ನಾಗಿ ಓದೋದಕ್ಕೆ ಸಾಧ್ಯ ಆಗುತ್ತೆ, ದೂರದಲ್ಲಿರೋದು ಅದ್ಭುತವಾಗಿ ಕಾಣುತ್ತೆ, ಹತ್ರ ಇರೋದು ಅದ್ಭುತವಾಗಿ ಕಾಣುತ್ತೆ. ಈ ರೀತಿ ನಾನು ಇದಕ್ಕೆ ಮುಂಚೆನೇ ಹೇಳಿರೋ ಥರ ಸಕಾರಾತ್ಮಕವಾದ ಅಫರ್ಮೇಷನ್ಸ್ ಅಂತೀವಿ. ನಮಗೆ ಏನು ಬೇಕೋ ಅದರ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನ, ಆಲೋಚನೆಗಳನ್ನ, ಭಾವನೆಗಳನ್ನ ಅದರಲ್ಲಿ ಇಡೋದು. ಅದನ್ನ ಒಂದು ಮಾಡ್ತಾ ಕೇವಲ 3 ದಿನದಲ್ಲಿ ಅವ್ರಿಗೆ ಕನ್ನಡಕ ಇಲ್ಲದೆ ಬುಕ್ಕನ್ನ ಓದೋದಕ್ಕೆ ಶುರುವಾಯ್ತಂತೆ. ಇದು ಈ ಪುಸ್ತಕದಲ್ಲಿ ಹೇಳುವ ಮತ್ತೊಂದು ಕತೆ.
ಇನ್ನೊಂದು ಕತೆ ಇದೆ. ಇದು ಇವರೆಲ್ಲರಿಗೂ ಈ ಒಂದು ಆಕರ್ಷಣೆಯ ನಿಯಮವನ್ನು ಬಳಸಿಕೊಂಡು ತಮ್ಮ ಕಾಯಿಲೆಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಸ್ಫೂರ್ತಿಯಾದಂತಹ ಒಂದು ಕತೆ. ಇದು 1981ರಲ್ಲೇ ಒಬ್ಬ ವ್ಯಕ್ತಿಗೆ ನಡೆದಂತಹ ಒಂದು ಕತೆ. ಮಾರಿಸ್ ಗುಡ್ಮ್ಯಾನ್ ಎನ್ನುವ ಒಬ್ಬ ವ್ಯಕ್ತಿ ಇದ್ದಾನೆ. ಇವನ್ನ ಮಿರಾಕಲ್ ಮ್ಯಾನ್ ಅಥವಾ ವಿಸ್ಮಯದ ವ್ಯಕ್ತಿ ಅಂತ ಕರೀತಾರೆ. ಈ ವ್ಯಕ್ತಿಯ ಕತೆ ಹೇಳುವುದಾದರೆ ಇದು ಅವರ ಬಾಯಿಂದ ಅವರೇ ಹೇಳಿದ್ದಾರೆ. ಈ ಒಂದು ಪುಸ್ತಕದಲ್ಲಾಗಿರಬಹುದು ಅಥವಾ ಈ ಸೀಕ್ರೆಟ್ ವಿಡಿಯೋನಲ್ಲಿ, ಒಮ್ಮೆ ತಾವು ಓಡಿಸುತ್ತಿದ್ದ ಫ್ಲೈಟ್ ಕ್ರ್ಯಾಶ್ ಆಗಿ ಈ ವ್ಯಕ್ತಿಗೆ ಬಹಳಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ಯಾವ ಮಟ್ಟಕ್ಕೆ ಅಂದರೆ ಬೆನ್ನಿನ ಮೂಳೆಗಳು ಮುರಿದೋಗಿರುತ್ತೆ, ಮತ್ತೆ ಉಸಿರಾಡೋದಕ್ಕೆ ಡಯಾಫ್ರಗಮ್ ಅಂತೀವಿ ಅದು ಡ್ಯಾಮೇಜ್ ಆಗಿರುತ್ತೆ, ಮತ್ತೆ ಊಟ ತಿನ್ನಬೇಕು ಅಂದರೆ ಇಲ್ಲಿ ಅದನ್ನು ನುಂಗೋದಕ್ಕೆ ಒಂದು ಏನು ಟಿಶ್ಯೂ ಅಥವಾ ಏನೋ ಒಂದು ಅಂಗ ಇರುತ್ತೆ ಅದು ಡ್ಯಾಮೇಜ್ ಆಗಿರುತ್ತೆ. ಹಾಗಾಗಿ ಎಲ್ಲ ವೈದ್ಯರು ಅವರು ಒಂದು ಗಡ್ಡೆಯಂತೆ ಬೆಡ್ಡಿನಲ್ಲೇ ಇನ್ನು ಜೀವನವಿಡೀ ಕಳಿಬೇಕು. ಅವ್ರಿಗೆ ಈಗ ಮಾಡಲು ಸಾಧ್ಯವಾಗುವ ಒಂದು ವಿಷಯ ಅಂದರೆ ಕಣ್ಣನ್ನು ಅವರು ಮಿಟಕ್ಸ್ಬೋದು. ಅದು ಬಿಟ್ಟರೆ ಇನ್ಯಾವುದು ಕೆಲಸನೇ ಮಾಡ್ತಿಲ್ಲ. ಆ ಒಂದು ಪರಿಸ್ಥಿತಿ, ಒಂದು ವೆಜಿಟೇಬಲ್ ಅಂತೀವಿ ಇಂಗ್ಲೀಷಲ್ಲಿ, ಅಂಥ ಒಂದು ಪರಿಸ್ಥಿತಿನ ಪ್ಯಾರಾಲಿಸಿಸ್ ಆಗಿಬಿಟ್ಟಿದೆ. ಫುಲ್ಲು ಒಂದು ಬೆಡ್ನಲ್ಲಿ ಮಲ್ಕೊಂಡು ಅವ್ರ ಕೈಯಲ್ಲಿ ಏನೂ ಅಲ್ಗಾಡ್ಸೋಕ್ಕಾಗಲ್ಲ, ಕೈ ಅಲ್ಗಾಡ್ಸೋಕ್ಕಾಗಲ್ಲ, ಕಾಲು ಅಲ್ಗಾಡ್ಸೋಕ್ಕಾಗಲ್ಲ, ತಿರುಗೋದಕ್ಕಾಗಲ್ಲ, ಏನೂ ಮಾಡೋದಕ್ಕಾಗಲ್ಲ, ಉಸಿರಾಡೋದಕ್ಕೂ ಆಗ್ತಿಲ್ಲ, ಏನು ತಿನ್ನೋದಕ್ಕೂ ಆಗ್ತಿಲ್ಲ, ಬರೀ ಕಣ್ಣನ್ನು ಮಿಟಕ್ಸ್ಬೋದು ಅಷ್ಟೇ. ಈ ಒಂದು ಪರಿಸ್ಥಿತಿಯಲ್ಲಿದ್ದು ಎಲ್ಲ ವೈದ್ಯರು ಇವರು ಇನ್ನು ಗುಣಮುಖರಾಗಲು ಸಾಧ್ಯವೇ ಇಲ್ಲ ಅಂತ ಹೇಳಿರ್ತಾರೆ. ಆದರೆ ಈ ವ್ಯಕ್ತಿಗೆ ಈ ಆಕರ್ಷಣೆಯ ನಿಯಮದ ಬಗ್ಗೆ ಅರಿವಿದ್ದ ಕಾರಣ ಅವರು ಅವತ್ತು ಒಂದು ನಿರ್ಧಾರ ಮಾಡ್ತಾರೆ. ನಾನು ಗುಣಮುಖನಾಗ್ತೀನಿ, ನಾನು ಮತ್ತೆ ಎದ್ದು ನಡ್ಕೊಂಡು ಈ ಹಾಸ್ಪಿಟಲಿಂದ ಹೊರಗೆ ಹೋಗ್ತೀನಿ, ಕ್ರಿಸ್ಮಸ್ ಸಮಯಕ್ಕೆ ನಾನು ಈ ಹಾಸ್ಪಿಟಲಿಂದ ನಡ್ಕೊಂಡು ಹೋಗ್ತೀನಿ ಅಂತ ಒಂದು ಧ್ಯೇಯವನ್ನು ಏರ್ಪಡಿಸ್ಕೊಳ್ತಾರೆ. ಒಂದೊಂದು ವಿಷಯವಾಗಿ ಮೊದಲು ಡಾಕ್ಟರ್ಗಳು ನೀವು ಉಸಿರಾಡೋದಕ್ಕೆ ಆಗಲ್ಲ ಅಂತ ಹೇಳಿರ್ತಾರೆ, ಆದರೆ ಇವರು ಬ್ರೀದ್ ಅಂದ್ಕೊಂಡು ಉಸಿರಾಡೋದಕ್ಕೆ ಪ್ರಯತ್ನ ಪಡ್ತಾ ಉಸಿರಾಡೋದಕ್ಕೆ ಶುರು ಮಾಡ್ತಾರೆ. ಆ ಒಂದು ಸಮಸ್ಯೆ ಏನಿರುತ್ತೆ ಅದು ತನ್ನಷ್ಟಕ್ಕೆ ತಾನೇ ಸರಿ ಹೋಗುತ್ತೆ. ಡಾಕ್ಟರ್ಗಳೆಲ್ಲ ಫುಲ್ಲು ಶಾಕ್ ಆಗ್ತಾರೆ. ನಂತರ ಎದ್ದು ಕೂರೋದಕ್ಕೆ ಶುರು ಮಾಡ್ತಾರೆ, ನಂತರ ಮೆತ್ತಗೆ ನಡೆಯೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಅವರು ಆ ಡಾಕ್ಟರ್ಗಳಾಗಲಿ, ನಮ್ಮ ಸುತ್ತಮುತ್ತ ಇರೋರಾಗಲಿ, ನಮ್ಮ ಸುತ್ತಮುತ್ತ ತಮ್ಮ ಜೀವನದ ಅನುಭವ ಅನ್ನೋ ಹೆಸರಲ್ಲಿ ಏನೇನೋ ವಿಷಯಗಳನ್ನು ಹೇಳುವ ಎಷ್ಟೋ ಜನರ ಮಾತುಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅದು ಯಾವುದನ್ನೂ ಕೇಳದೆ, ಅಂದರೆ ಡಾಕ್ಟರ್ ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೋ ಅದು ಅವ್ರು ಕೊಡ್ತಾ ಇದ್ರು, ಆದರೆ ಡಾಕ್ಟರ್ಗಳು ಈ ವಿಷಯದಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ಅಂದರೆ ಈ ವ್ಯಕ್ತಿ ಅದು ಯಾವುದನ್ನು ತಲೆಗೆ ಹಾಕ್ಕೊಳ್ಳದೆ ತಾನು ಒಂದು ಗುರಿಯನ್ನು, ತಾನು ಒಂದು ಧ್ಯೇಯವನ್ನು ಏರ್ಪಡಿಸಿಕೊಂಡು ಅದನ್ನು ಸಂಪೂರ್ಣವಾಗಿ ಛಲದಿಂದ ಅದಕ್ಕೆ ಪ್ರಯತ್ನ ಪಟ್ಟು ಆ ಒಂದು ನಂಬಿಕೆಯನ್ನು ಕಳ್ಕೊಳ್ದೆ ಕೆಲಸ ಮಾಡಿದ್ರಿಂದ ಅಂತಹ ಒಂದು ಪರಿಸ್ಥಿತಿಯಿಂದಲೂ ಕೂಡ ಅವರು ಹೊರಗೆ ಬರೋದಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಇವ್ರನ್ನ ಮಿರಾಕಲ್ ಮ್ಯಾನ್ ಅಂತಾನೆ ಅಂತಾರೆ. ಈ ರೀತಿ ಬಹಳಷ್ಟು ಅದ್ಭುತವಾದ ಕಥೆಗಳನ್ನು ಈ ಪುಸ್ತಕವನ್ನು ಓದಿದ ಮೇಲೆ ಕೂಡ ಬಹಳಷ್ಟು ಜನರು ತಮ್ಮ ತಮ್ಮ ಕಾಯಿಲೆಗಳಿಂದ ಹೊರಗೆ ಬಂದಿರುವುದನ್ನು ನಾವು ಇವರ ಬೇರೆ ಬೇರೆ ವಿಡಿಯೋಗಳಲ್ಲಿ ನೋಡಬಹುದು. ಇಲ್ಲಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ, ಇದು ಸರಿನಾ ತಪ್ಪಾ ಅಂತ ನಾನು ಹೇಳ್ತಿಲ್ಲ. ನನಗೆ ಅನಿಸಿದ ಒಂದು ವಿಷಯ, ನಮ್ಮ ಒಂದು ಪದ್ಧತಿಯಲ್ಲಿ, ನಮ್ಮ ಒಂದು ಸಂಸ್ಕೃತಿಯಲ್ಲಿ ನಾವು ದೇವರು ಅಂತ ಏನು ಹೇಳ್ತೀವಿ ಅದು ಕೂಡ ಒಂದು ನಂಬಿಕೆ ಅಷ್ಟೇ. ಆ ದೇವರು ಇದಾನೋ ಇಲ್ವೋ ಅಂತ ಆಗಿನಿಂದಲೂ ಚರ್ಚೆ ಆಗ್ತಾನೆ ಇದೆ. ಸ್ವಲ್ಪ ಜನ ಇದಾನೆ ಅಂತಾರೆ, ಸ್ವಲ್ಪ ಜನ ಇಲ್ಲ ಅಂತಾರೆ. ಅದೆಲ್ಲ ಏನೇ ಇರಲಿ, ಆದರೆ ಆ ದೇವರಿಗಿಂತ ಶಕ್ತಿಶಾಲಿಯಾದ ವಿಷಯ ಆ ದೇವರ ಮೇಲೆ ಮನುಷ್ಯ ಇಟ್ಟಿರುವ ನಂಬಿಕೆ. ನಾನು ಬಹಳಷ್ಟು ಜನನ ನೋಡಿದ್ದೀನಿ, ಸಂಪೂರ್ಣವಾಗಿ ದೇವರನ್ನ ನಂಬೋರೋ ಅಥವಾ ಸಂಪೂರ್ಣವಾಗಿ ದೇವರನ್ನ ನಂಬದೇ ಇರೋರೋ ಬಹಳಷ್ಟು ಸಂತೋಷವಾಗಿರ್ತಾರೆ, ಜೀವನದಲ್ಲಿ ಸ್ಪಷ್ಟವಾದ ಆಲೋಚನಾ ಕ್ರಮವನ್ನು ಏರ್ಪಡಿಸ್ಕೊಂಡಿರ್ತಾರೆ. ಆದರೆ ಈ ಮಧ್ಯದಲ್ಲಿ ಇರ್ತಾರೆ, ದೇವರು ಅಂದರೆ ಭಯ ಪಡ್ತಿರ್ತಾರೆ, ದೇವ್ರು ಕಣ್ ಚುಚ್ಚಿಬಿಡ್ತಾರೆ, ದೇವ್ರು ಹಿಂಗೆ ಮಾಡಿಬಿಡ್ತಾರೆ, ದೇವ್ರು ಹಂಗೆ ಮಾಡಿಬಿಡ್ತಾರೆ, ಅಥವಾ ದೇವ್ರು ಇದಾರಾ ಇಲ್ವಾ, ಈ ಒಂದು ಗೊಂದಲದಲ್ಲೇ ಬಾಳ್ತಿರ್ತಾರಲ್ಲ, ಅವರೇ ಜೀವನದಲ್ಲಿ ಒದ್ದಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ನಮ್ಮ ನಂಬಿಕೆಗೆ ಬಹಳ ಶಕ್ತಿ ಇದೆ ಗೆಳೆಯರೆ. ಒಬ್ಬ ಹಿಂದೂ ಒಂದು ಮುಸ್ಲಿಂ ದೇವರಿಂದ ತನ್ನ ಜೀವನದಲ್ಲಿ ಒಂದು ದೊಡ್ಡ ವಿಸ್ಮಯ ಆಯಿತು ಅನ್ನೋ ಕಾರಣದಿಂದ ಹಿಂದೂ ಮುಸ್ಲಿಂ ಆಗ್ತಾನೆ. ಅದೇ ರೀತಿ ಒಬ್ಬ ಮುಸ್ಲಿಂ ಒಂದು ಹಿಂದೂ ದೇವರ ಕಾರಣದಿಂದ ತನ್ನ ಜೀವನದಲ್ಲಿ ಒಂದು ಅದ್ಭುತವಾದ ವಿಸ್ಮಯ ನಡೀತು ಅಂತ ಅವನು ಹಿಂದೂ ಆಗ್ತಾನೆ. ಹಿಂದೂ ಧರ್ಮದಲ್ಲಂತೂ
ಎಷ್ಟೋ ಕೋಟ್ಯಾಂತರ ದೇವರುಗಳಿದೆ, ಒಬ್ಬೊಬ್ಬ ವ್ಯಕ್ತಿಗೂ ಒಂದೊಂದು ದೇವರಿಂದ ಏನೋ ಒಂದು ವಿಸ್ಮಯ ಆಗಿರುತ್ತೆ. ಇದನ್ನೆಲ್ಲ ನೀವು ಯೋಚಿಸಿದಾಗ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು, ಇಲ್ಲಿ ಯಾವ ದೇವರನ್ನ ನಾವು ಪೂಜಿಸ್ತೀವಿ, ಯಾವ ಶಕ್ತಿನ ನಾವು ಪೂಜಿಸ್ತೀವಿ, ಅಥವಾ ಈಗ ನಾನು ಮಾಡ್ತಿರೋದು ಈ ಪ್ರಕೃತಿಯೇ ಒಂದು ಶಕ್ತಿ ಎಂದು, ಈ ಒಂದು ಬ್ರಹ್ಮಾಂಡವೇ ಒಂದು ಶಕ್ತಿ ಎಂದು ಅದನ್ನೇ ಪೂಜಿಸ್ತೀವ, ಇದಕ್ಕಿಂತ ಮುಖ್ಯ ಅದನ್ನ ಎಷ್ಟು ಬಲವಾಗಿ ನಾವು ನಂಬ್ತೀವಿ, ಎಷ್ಟು ಅದರ ಒಂದು ಶಕ್ತಿಯಲ್ಲಿ ನಾವು ನಮ್ಮ ನಂಬಿಕೆನ ಇಡ್ತೀವಿ ಅನ್ನೋದೇ ಮುಖ್ಯ ಆಗತ್ತೆ ಅಂತ ನನ್ಗನ್ಸುತ್ತೆ. ಹಾಗಾಗಿ ಇಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲದಕ್ಕಿಂತ ಮುಖ್ಯವಾದ ಒಂದು ಶಕ್ತಿ ಎಂದರೆ ನಮ್ಮ ಮನಸ್ಸಿನ ನಂಬಿಕೆ, ನಮ್ಮ ಮನಸ್ಸಿನಲ್ಲಿರುವ ಆ ಉತ್ತಮವಾದ ಭಾವನೆಗಳಿಗೆ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ ನಮ್ಮ ಧರ್ಮದಲ್ಲಿ. ನಾವು ಏನನ್ನು ಬೇಕಾದರೂ ಮಾಡಲು ಸಾಧ್ಯ ಅಂತ ನಂಬಿಬಿಟ್ರೆ ಎಂಥ ದೊಡ್ಡ ಕಾಯಿಲೆ, ಅದು ಕ್ಯಾನ್ಸರ್ ಆಗಿರ್ಬೋದು ಅಥವಾ ಇನ್ಯಾವುದೋ ಹೊಸ ಕಾಯಿಲೆ ಆಗಿರ್ಬೋದು, ಅದರಿಂದ ಕೂಡ ನಾವು ಖಂಡಿತ ಗುಣಮುಖರಾಗಲು ಸಾಧ್ಯ. ಅದು ಎಷ್ಟೇ ಸಣ್ಣ ಕಾಯಿಲೆ ಆಗಿರಲಿ, ಎಷ್ಟೇ ದೊಡ್ಡ ಕಾಯಿಲೆ ಆಗಿರಲಿ, ಒಮ್ಮೊಮ್ಮೆ ಒಂದು ಸಣ್ಣ ಕಾಯಿಲೆಯಿಂದ ಒಬ್ಬ ಯುವಕ ಕೂಡ ಸಾಯ್ತಾನೆ, ಒಂದು ದೊಡ್ಡ ಕಾಯಿಲೆಯಿಂದ ಒಂದು 90 ವಯಸ್ಸಿನ ಅಜ್ಜಿ ಕೂಡ ಗುಣಮುಖರಾಗಿ ಬರ್ತಾರೆ. ಹಾಗಾಗಿ ಇಲ್ಲಿ ಏನು ಮುಖ್ಯವಾದ ಒಂದು ವಿಷಯವಾಗಿರಬಹುದು ಅಂದರೆ ಅವರ ಆಲೋಚನೆಗಳ ಒಂದು ಗುಣಮಟ್ಟ, ಅವರು ಆಲೋಚನೆ ಮಾಡುವ ಒಂದು ಕ್ರಮ. ನಾವು ಈ ಆಕರ್ಷಣೆ ನಿಯಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಆಲೋಚನೆಗಳು ಖಂಡಿತ ಉತ್ತಮವಾದ ರೀತಿಯಲ್ಲಿ ಏರ್ಪಡಿಸ್ಕೊಳ್ತೀವಿ. ಹಾಗೆ ಏರ್ಪಡಿಸ್ಕೊಂಡಾಗ ಖಂಡಿತವಾಗ್ಲೂ ನಾವು ಯಾವುದೇ ರೀತಿಯ ಕಾಯಿಲೆಗಳು ಬರಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ಕಾಯಿಲೆಗಳು ಬಂದಾಗ ಅದನ್ನು ನಾವು ಎದುರಿಸೋ ರೀತಿ ಉತ್ತಮವಾಗ್ತಾ ಹೋಗುತ್ತೆ. ಯಾವುದೇ ಒಂದು ಕಾಯಿಲೆನೋ ಬಂದರೆ ಕೂಡ ಮೊದಲು ಬರಲ್ಲ, ಬಂದರೆ ಕೂಡ ನಾವು ಅದರಿಂದ ಸುಲಭವಾಗಿ ಗುಣಮುಖರಾಗಲು ಸಾಧ್ಯವಾಗುತ್ತೆ. ಸರಿ, ಹಾಗಿದ್ದರೆ ಇವತ್ತಿಗೆ ಇಷ್ಟು ಸಾಕು ಅಂದ್ಕೋತೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗುವ. ಬಹಳಷ್ಟು ಸಕಾರಾತ್ಮಕವಾದ ಆಲೋಚನೆಗಳನ್ನು ತಿಳಿದುಕೊಳ್ಳಲು ಮತ್ತು ಸ್ವಲ್ಪ ಫಿಲ್ಮ್ ಮೇಕಿಂಗ್ನ ಬಗ್ಗೆ ಕನ್ನಡದಲ್ಲೇ ಕಲಿಯಲು ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.